ಈ ವಿಡಿಯೋದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ನೋಡ್ಕೊಂಡ್ರೆ ಇಂಡಿಯನ್ ಫಾರ್ಮಾ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ 250% ಟ್ಯಾರಿಫ್ ಆಗ್ತಿವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ MPC ಮೀಟಿಂಗ್ ಅಲ್ಲಿ RBI ಗವರ್ನರ್ ಅವರು ನೋಡ್ಕೊಂಡ್ರೆ ಇನ್ಫ್ಲೇಷನ್ ಎಸ್ಟಿಮೇಟ್ಸ್ ನ ಲಾಸ್ಟ್ ಟೈಮ್ ಗಿನ್ನ ತುಂಬಾನೇ ಕಮ್ಮಿ ಮಾಡಿದ್ದಾರೆ. ಇದರಿಂದ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಅದು ಯಾವ ತರ ಎಫೆಕ್ಟ್ ಮಾಡುತ್ತೆ ಅಂತ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ನಾಳೆ ನೋಡ್ಕೊಂಡ್ರೆ JSW ಸಿಮೆಂಟ್ಸ್ IPO ಓಪನ್ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡ್ಕೊಂಡು ಇವತ್ತಿನ ಮಾರ್ಕೆಟ್ ನ್ಯೂಸ್ ನ ಎಂಡ್ ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 166 ಪಾಯಿಂಟ್ಸ್ ಡೌನ್ ಆಗಿ 80,543 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 75 ಪಾಯಿಂಟ್ಸ್ ಡೌನ್ ಆಗಿ 24,574 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 50 ಪಾಯಿಂಟ್ಸ್ ಗೇನ್ ಆಗಿ 55,411 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ಟ್ರೈಟ್ ಸೆಕೆಂಡ್ ಡೇ ಎಲ್ಲಾ ಇಂಡಿಸಸ್ ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಆದ್ರೆ ಇವತ್ತು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿದ್ರಾ ತುಂಬಾನೇ ಫಾಲ್ ಆಗಿದೆ. ಮಿಡ್ ಕ್ಯಾಪ್ಸ್ ನೋಡ್ಕೊಂಡ್ರೆ ನಿಯರ್ಲಿ 0.8% ಫಾಲ್ ಆಗಿದೆ. ಸ್ಮಾಲ್ ಕ್ಯಾಪ್ಸ್ ಆದ್ರೆ ಎಬೋವ್ 1% ಫಾಲ್ ಆಗಿದೆ. ಅದರಿಂದನೇ ಪೋರ್ಟ್ಫೋಲಿಯೋಸ್ ಇವತ್ತು ಸ್ವಲ್ಪ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗಿರೋದು. ಈ ಫಾಲ್ಗೆ ಸ್ಪೆಸಿಫಿಕ್ ರೀಸನ್ ನ ಮಾತಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಇವತ್ತು ಡೊನಾಲ್ಡ್ ಟ್ರಂಪ್ ಅವ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ರಿಲೇಟೆಡ್ ಆಗಿ ಪ್ರತಿದಿನ ಯಾವುದೋ ಒಂದು ಸ್ಟೇಟ್ಮೆಂಟ್ ನ ಮಾಡ್ತಾನೆ ಇದ್ದಾರೆ. ಮತ್ತೆ ಪ್ರಪಂಚದ ಮುಂದೆ ಇಂಡಿಯಾನ ನೆಗೆಟಿವ್ ಆಗಿ ಪ್ರೊಜೆಕ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ ನಿನ್ನೆ ನೋಡ್ಕೊಂಡ್ರೆ ರಷ್ಯಾದಿಂದ ಕಮ್ಮಿ ರೇಟ್ ಅಲ್ಲಿ ಆಯಿಲ್ ನ ಪರ್ಚೇಸ್ ಮಾಡಿ ಬೇರೆ ಕಂಟ್ರೀಸ್ಗೆಲ್ಲ ಸೆಲ್ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ರು. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಇಂಡಿಯಾ ಮೇಲೆ ಈ ಟ್ಯಾರಿಫ್ ನ ಇನ್ನ ತುಂಬಾ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ರಲ್ಲ. ಅದಾದ್ಮೇಲೆ ನಮ್ ಗೌರ್ಮೆಂಟ್ ಕೂಡ ಅದಕ್ಕೆ ರಿಪ್ಲೈ ಕೊಟ್ಟಿದೆ. ಇವಾಗ ರಷ್ಯಾದಿಂದ ನಾವು ಮಾತ್ರನೇ ಇಂಪೋರ್ಟ್ ಮಾಡ್ಕೊಂತಾ ಇಲ್ಲ, US ಅವರು ತುಂಬಾನೇ ಇಂಪೋರ್ಟ್ ಮಾಡ್ಕೊಂತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ, ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ US ಅವರು ರಷ್ಯಾದಿಂದ ಏನೇನ ಇಂಪೋರ್ಟ್ ಮಾಡ್ಕೊಂತಾ ಇದ್ದಾರೆ ಅಂತ. ಎಕ್ಸಾಂಪಲ್, ಇವಾಗ ಈ ನ್ಯೂಕ್ಲಿಯರ್ ಪವರ್ ಬೇಕಾಗಿರೋ ಯುರೇನಿಯಂ ನ ಇಂಪೋರ್ಟ್ ಮಾಡ್ಕೊಂತಾರೆ. ಅದಾದ್ಮೇಲೆ EVs ಅಲ್ಲಿ ಬಳಸೋ ಪೆಲೋಡಿಯಂ ನ ಇಂಪೋರ್ಟ್ ಮಾಡ್ಕೊಂತಾರೆ. ಮತ್ತೆ ಅದ್ರ ಜೊತೆಗೆ ಫರ್ಟಿಲೈಸರ್ಸ್ ನ, ಕೆಮಿಕಲ್ಸ್ ನ ರಷ್ಯಾದಿಂದ ತುಂಬಾನೇ ಇಂಪೋರ್ಟ್ ಮಾಡ್ಕೊಂತಾ ಇದ್ದಾರೆ. ಗೌರ್ಮೆಂಟ್ ರಿಪೋರ್ಟ್ ನ ರಿಲೀಸ್ ಮಾಡಿದೆ. ಮತ್ತೆ ಓವರ್ ನೈಟ್ ಅಲ್ಲಿ ನೋಡ್ಕೊಂಡ್ರೆ ಒಬ್ರು ಜರ್ನಲಿಸ್ಟ್ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಇದೇ ತರ ಕ್ವಶನ್ ನ ಕೇಳಿದ್ದಾರೆ, ಇವಾಗ ನೀವು ಸಮೇತ ತುಂಬಾನೇ ಪ್ರಾಡಕ್ಟ್ಸ್ ನ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಂತಾ ಇದೀರಲ್ವಾ ಅಂತ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ ಇದ್ರ ಬಗ್ಗೆ ಎಲ್ಲ ನನ್ಗೇನು ಗೊತ್ತಿಲ್ಲ, ಇದನ್ನ ಚೆಕ್ ಮಾಡ್ಬೇಕು ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ ಇಂಡಿಯಾ ಮೇಲೆ ಈಗ 25% ಟ್ಯಾರಿಫ್ ಹಾಕಿದ್ರಲ್ಲ, ಇದನ್ನ ಕಮಿಂಗ್ ಟೈಮಲ್ಲಿ ಇನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರಲ್ಲ. ಇದ್ರ ಬಗ್ಗೆ ಯಾವಾಗ ಬೇಕಾದ್ರೂ ಅಪ್ಡೇಟ್ ಬರ್ಬೋದು. ಆ ಅಪ್ಡೇಟ್ ಏನಾದರೂ ಬಂತು ಅಂದ್ರೆ ಎಕ್ಸಾಂಪಲ್, ಇವಾಗ 25% ಇರೋ ಟ್ಯಾರಿಫ್ನ 26 ಅಥವಾ 30 ಇನ್ಕ್ರೀಸ್ ಮಾಡಿದ್ರೆ ಅದು ನಮ್ಮ ಇಂಡಿಯಾಗೆ ಸ್ವಲ್ಪ ನೆಗೆಟಿವ್ ಆಗುತ್ತೆ. ಅವತ್ತು ಮಾರ್ಕೆಟ್ ಸಮೇತ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದು ಬೇರೆ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೋಡೋಣ ಇದ್ರ ಬಗ್ಗೆ ಯಾವಾಗ ಅಪ್ಡೇಟ್ ಬರುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಫಾರ್ಮಾ ಕಂಪನೀಸ್ ನೋಡಿದ್ರಾ ತುಂಬಾನೇ ಕರೆಕ್ಟ್ ಆಗಿದೆ. ಇವತ್ತು ಫಾರ್ಮಾ ಇಂಡೆಕ್ಸ್ ನೋಡ್ಕೊಂಡ್ರೆ ಅಬೌಟ್ 2% ಫಾಲ್ ಆಗಿದೆ. ಫ್ರೆಂಡ್ಸ್, ಇವಾಗ ಇದಕ್ಕೆ ಮೇನ್ ರೀಸನ್ ಏನು ಅಂತ ನೋಡ್ಕೊಂಡ್ರೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಈ ಫಾರ್ಮಾ ಮತ್ತೆ ಸೆಮಿಕಂಡಕ್ಟರ್ ರಿಲೇಟೆಡ್ ಆಗಿ ಟ್ಯಾರಿಫ್ ನೆಕ್ಸ್ಟ್ ವೀಕ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೋಡ್ಕೊಂಡ್ರೆ ಈ ಫಾರ್ಮಾ ರಿಲೇಟೆಡ್ ಆಗಿ ಸ್ವಲ್ಪ ಕಮ್ಮಿ ಟ್ಯಾರಿಫೇ ಇರುತ್ತೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಅದು 150% ಇನ್ಕ್ರೀಸ್ ಮಾಡ್ತೀನಿ, ಮತ್ತೆ 1 ಇಯರ್ ಒಳಗಡೆ ಅದು 250% ಇನ್ಕ್ರೀಸ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಫಾರ್ಮಾ ಕಂಪನೀಸ್ ಎಲ್ಲ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿರೋದು. ಅದ್ರ ಜೊತೆಗೆ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರು ಸ್ವಲ್ಪ ಫಾರ್ಮಾ ಕಂಪನೀಸ್ ಎಲ್ಲ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಕೂಡ ಪೋಸ್ಟ್ ಮಾಡಿದಾವೆ. ಆ ರಿಸಲ್ಟ್ಸ್ ನೋಡ್ಕೊಂಡ್ರು ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಈ ಎರಡು ರೀಸನ್ಸ್ ಇಂದಾನೆ ಇವತ್ತು ಫಾರ್ಮಾ ಇಂಡೆಕ್ಸ್ ಅಬೌಟ್ 2% ಫಾಲ್ ಆಗಿರೋದು. ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಇಂಡಿಯಾ ಮೇಲೆ 25% ಟ್ಯಾರಿಫ್ ಹಾಕಿದಾರಲ್ಲ, ಇದನ್ನ 30%ಗೆ ಇನ್ಕ್ರೀಸ್ ಮಾಡಿದ್ರು ಅಥವಾ 35%ಗೆ ಇನ್ಕ್ರೀಸ್ ಮಾಡಿದ್ರು ಮೇಜರ್ ಆಗಿ ಯಾವುದೇ ತರ ಎಫೆಕ್ಟ್ ಆಗಲ್ಲ ನಮ್ಮ ಇಂಡಿಯಾಗೆ. ಜಸ್ಟ್ ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಏನಾದ್ರು ಇನ್ಕ್ರೀಸ್ ಆಗ್ಬೋದೇನೋ, ಮೇಜರ್ ಆಗಿ ಯಾವುದೇ ತರ ಎಫೆಕ್ಟ್ ಆಗಲ್ಲ. GDP ಮೇಲೆ ನೋಡ್ಕೊಂಡ್ರು ಜಸ್ಟ್ 0.5% ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಹೊರತು ಮೇಜರ್ ಆಗಿ ಏನು ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ನಾವು ಇವಾಗ US ನೋಡ್ಕೊಂಡ್ರೆ ಜಸ್ಟ್ $80 ಬಿಲಿಯನ್ ಮಾತ್ರನೇ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು. ಮತ್ತೆ US ಇಂದ ನಾವು ಎಷ್ಟು ಇಂಪೋರ್ಟ್ ಮಾಡ್ಕೊಂತಾ ಇದೀವಿ ಅಂತ ನೋಡ್ಕೊಂಡ್ರೆ $40 ಬಿಲಿಯನ್ ಮಾತ್ರನೇ ಇಂಪೋರ್ಟ್ ಮಾಡ್ಕೊಂತಾ ಇರೋದು. ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ನೋಡ್ಕೊಂಡ್ರೆ ಬೇರೆ ಬೇರೆ ತುಂಬಾ ಕಂಟ್ರೀಸ್ ಹತ್ರ ಎಲ್ಲ ಈ ಬೈಲಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂತಾ ಇದ್ದಾರೆ. ನಿಯರ್ಲಿ 17 ಕಂಟ್ರೀಸ್ ಜೊತೆ ಇವಾಗ ಅಗ್ರಿಮೆಂಟ್ ಮಾಡ್ಕೊಳೋದಕ್ಕೆ ಮಾತುಕತೆಯಲ್ಲೇ ಇದ್ದಾರೆ. ಅದರಿಂದ ಹೊಸ ಮಾರ್ಕೆಟ್ಗೆ ನಮ್ಮ ಕಂಪನಿ ಪ್ರಾಡಕ್ಟ್ಸ್ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದರಿಂದ ಏನು US ಇಂದ ಏನು ಎಫೆಕ್ಟ್ ಆಗುತ್ತೋ ಅದೆಲ್ಲ ಇಲ್ಲಿ ಮ್ಯಾನೇಜ್ ಆಗೋಗುತ್ತೆ. ಅದರಿಂದ ಮೇಜರ್ ಆಗಿ ಎಫೆಕ್ಟ್ ಆಗೋ ಚಾನ್ಸಸ್ ಏನೂ ಇರಲ್ಲ. ಆದ್ರೆ ಏನಾದರೂ ಸ್ವಲ್ಪ ಹಾರ್ಶ್ ಸ್ಟೇಟ್ಮೆಂಟ್ ಬಂದಾಗ
1 or 2 ಡೇಸ್ ಮಾರ್ಕೆಟ್ ಕರೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಹೊರತು ಯಾವುದೇ ಥರ ಟೆನ್ಷನ್ಸ್ ತೊಗೊಳಕ್ಕೆ ಹೋಗಬೇಡಿ. ಮತ್ತೆ ಮಾರ್ಕೆಟ್ ನೋಡ್ಕೊಂಡ್ರೆ ಈ ರೀಸೆಂಟ್ ಟೈಮಲ್ಲಿ ತುಂಬಾನೇ ಕರೆಕ್ಟ್ ಆಗ್ತಾ ಇದೆ ಅಲ್ಲ, ಅಂದರೆ ಲಾಸ್ಟ್ 20-25 ಡೇಸಿಂದ ನೋಡ್ಕೊಂಡ್ರೆ ನಿಫ್ಟಿ 50ನೇ ಎಬೋ 1000 ಪಾಯಿಂಟ್ಸೇ ಫಾಲ್ ಆಗಿದೆ. ಹಂಗಂತ ಕಮಿಂಗ್ ಟೈಮಲ್ಲೂ ಇನ್ನ ಮಾರ್ಕೆಟ್ ಫಾಲ್ ಆಗೋಗುತ್ತೆ. ಇವಾಗ ಏನೇನು ಪ್ರಾಫಿಟ್ಸ್ ಇದೆಯೋ ಅದೆಲ್ಲ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಮಾರ್ಕೆಟಿಂದ ಹೊರಟೋಗೋಣ ಅಂತ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ. ಲಾಂಗ್ ಟರ್ಮಲ್ಲಿ ಮಾರ್ಕೆಟ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ RBI MPC ಮೀಟಿಂಗ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಈ MPC ಮೀಟಿಂಗಲ್ಲಿ ನೋಡ್ಕೊಂಡ್ರೆ ಯಾವುದೇ ಥರ ರೇಟ್ ಕಟ್ನ ಮಾಡಿಲ್ಲ. ಅದಾದ್ಮೇಲೆ ಇವಾಗ ಇನ್ಫ್ಲೇಷನ್ ಬಗ್ಗೆ GDP ಬಗ್ಗೆ ಎಲ್ಲ ತುಂಬಾನೇ ಮಾತಾಡಿದ್ದಾರೆ. ಒಂದ್ಸಲ ಈ ಇಮೇಜ್ ನೋಡಿ. ಇವಾಗ ಲಾಸ್ಟ್ ಟೈಮ್ ನೋಡ್ಕೊಂಡ್ರೆ ಇನ್ಫ್ಲೇಷನ್ 2.1% ಬಂದಿತ್ತು. ಅದಾದ್ಮೇಲೆ ಇವಾಗ ಲಾಸ್ಟ್ ಪ್ರೀವಿಯಸ್ MPC ಮೀಟಿಂಗ್ ಅಲ್ಲಿ ನೋಡ್ಕೊಂಡ್ರೆ ಇನ್ಫ್ಲೇಷನ್ ಎಸ್ಟಿಮೇಟ್ಸ್ನ 4% ಇಂದ 3.7%ಗೆ ಕಮ್ಮಿ ಮಾಡಿದ್ರಲ್ಲ. ಆದ್ರೆ ಈ ಸಲ ನೋಡ್ಕೊಂಡ್ರೆ ಇನ್ಫ್ಲೇಷನ್ ಎಸ್ಟಿಮೇಟ್ಸ್ನ ಇನ್ನ ತುಂಬಾನೇ ಕಮ್ಮಿ ಮಾಡಿದ್ದಾರೆ. ನೀವು ಇವಾಗ ಈ ಇಮೇಜ್ ಅಲ್ಲಿ ನೋಡ್ಬೋದು. ಇವಾಗ ಪ್ರೀವಿಯಸ್ ಎಸ್ಟಿಮೇಟ್ಸ್ ಎಷ್ಟಿತ್ತು, ಇವಾಗ ಪ್ರೆಸೆಂಟ್ ಹೊಸದಾಗಿ ಏನೇನು ಚೇಂಜಸ್ ಮಾಡಿದ್ದಾರೆ, ಎಷ್ಟೆಷ್ಟು ಎಸ್ಟಿಮೇಟ್ಸ್ನ ಕಮ್ಮಿ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ ಒಂದ್ಸಲ Q2 ಎಸ್ಟಿಮೇಟ್ಸ್ ನೋಡ್ಕೊಂಡ್ರೆ 2.1% ಇದೆ. ಫ್ರೆಂಡ್ಸ್, ಇವಾಗ ರೀಸೆಂಟ್ ಟೈಮಲ್ಲಿ ನೋಡ್ಕೊಂಡ್ರೆ ಈ ಮಾನ್ಸೂನ್ಸ್ ಎಫೆಕ್ಟ್ ಇಂದ ಕಮಿಂಗ್ ಟೈಮಲ್ಲಿ ವೆಜಿಟೇಬಲ್ ಪ್ರೈಸಸ್ ಎಲ್ಲ ತುಂಬಾನೇ ಇನ್ಕ್ರೀಸ್ ಆಗೋ ಚಾನ್ಸಸ್ ಬೇರೆ ಇದೆ. ಅದಾದ್ಮೇಲೆ ಈಗಾಗಲೇ ಜಿಯೋ ಪೊಲಿಟಿಕಲ್ ಅನ್ಸರ್ಟನಿಟೀಸ್ ಇಂದ ಕ್ರೂಡ್ ಆಯಿಲ್ ಪ್ರೈಸಸ್ ನೋಡಿದ್ರು ತುಂಬಾನೇ ಇನ್ಕ್ರೀಸ್ ಆಗಿದೆ. ಮತ್ತೆ ಎಲೆಕ್ಟ್ರಿಸಿಟಿ ಪ್ರೈಸಸ್ ಕೂಡ ಅದೇ ಥರನೇ ಇನ್ಕ್ರೀಸ್ ಆಗುತ್ತೆ ಅಂತ ಗೌರ್ಮೆಂಟ್ ಮೆನ್ಷನ್ ಮಾಡಿದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಇನ್ಫ್ಲೇಷನ್ ಇನ್ನೂ ತುಂಬ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಇವಾಗ ಎಸ್ಟಿಮೇಷನ್ಸ್ನೇನೋ ಕಮ್ಮಿ ಮಾಡಿದ್ದಾರೆ. ಅದ್ರ ಜೊತೆಗೆ ಈ MPC ಮೀಟಿಂಗಲ್ಲಿ ನ್ಯೂಟ್ರಲ್ ಸ್ಟ್ಯಾಂಡ್ ಕೂಡ ತಗೊಂಡಿದ್ದಾರೆ. ಅಂದರೆ ಕಮಿಂಗ್ ಟೈಮಲ್ಲಿ ಇನ್ಫ್ಲೇಷನ್ ಏನಾದರೂ ತುಂಬಾನೇ ಜಾಸ್ತಿ ಆದರೆ ಅಥವಾ GDP ಏನಾದರೂ ಸ್ವಲ್ಪ ಕಮ್ಮಿ ಆದರೆ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಅದರಿಂದ ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ಫ್ಲೇಷನ್ ಆಗಲಿ GDP ಆಗಲಿ ಯಾವ ಥರ ಬರುತ್ತೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ IPOs ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ 3 ಕಂಪನೀಸ್ ಮಾರ್ಕೆಟ್ಗೆ ಲಿಸ್ಟ್ ಆಗಿದ್ದಾವೆ. ಅದರಲ್ಲಿ ಮೊದಲನೇದಾಗಿ M&B ಇಂಜಿನಿಯರಿಂಗ್. ಈ ಕಂಪನಿ ನೋಡ್ಕೊಂಡ್ರೆ ಇನ್ವೆಸ್ಟರ್ಸ್ಗೆ ಯಾವುದೇ ಥರ ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿಲ್ಲ. ಮತ್ತೆ ಮಾರ್ಕೆಟಲ್ಲಿ ಇನ್ವೆಸ್ಟರ್ ಸೆಂಟಿಮೆಂಟ್ ಎಲ್ಲ ಪಾಸಿಟಿವ್ ಆಗಿರೋ ಕಾರಣದಿಂದ ನಿಯರ್ಲಿ 8% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ NSDL. ಈ ಕಂಪನಿ ಆದರೆ 10% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಅದಾದಮೇಲೆ ಇನ್ವೆಸ್ಟರ್ ಸೆಂಟಿಮೆಂಟ್ ಕೂಡ ತುಂಬಾನೇ ಪಾಸಿಟಿವ್ ಆಗಿರೋ ಕಾರಣದಿಂದ ನಿಯರ್ಲಿ 15% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ಶ್ರೀ ಲೋಟಸ್ ಡೆವಲಪರ್ಸ್. ಈ ಕಂಪನಿ ನೋಡ್ಕೊಂಡ್ರೆ ಇನ್ವೆಸ್ಟರ್ಸ್ಗೆ 18% ಲಿಸ್ಟಿಂಗ್ ಗೇನ್ಸ್ ಕೊಟ್ಟು ಇನ್ವೆಸ್ಟರ್ ಸೆಂಟಿಮೆಂಟ್ ಎಲ್ಲ ಇನ್ನೂ ತುಂಬಾನೇ ಪಾಸಿಟಿವ್ ಇರೋ ಕಾರಣದಿಂದ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 30% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಇವತ್ತು. ಮತ್ತೆ ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ಈ IPOಸ್ಗೆ ಅಪ್ಲೈ ಮಾಡಿದ್ದು ಅಲಾಟ್ ಆಗಿದ್ರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ಯಾವ IPO ಅಲಾಟ್ ಆಗಿದೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಈ IPOಸ್ ರಿಲೇಟೆಡ್ ಆಗಿ ಇನ್ನೊಂದು ವಿಚಾರನ ಶೇರ್ ಮಾಡಬೇಕು ಅಂತ ಇದ್ದೀನಿ. ಒಂದು ವರ್ಷದಿಂದ ನೋಡ್ಕೊಂಡ್ರೆ ಈ IPOಸ್ಗೆಲ್ಲ ತುಂಬಾನೇ ಬಜ್ ಇತ್ತು. ಆ ಟೈಮಲ್ಲಿ ಯಾವುದಾದ್ರೂ ಕಂಪನಿ IPOಗೆ ಬಂದರೆ ಆ ಕಂಪನಿ ಬಿಸ್ನೆಸ್ ಯಾವುದೇ ಥರ ಇದ್ರೂ, ಫಿನಾನ್ಷಿಯಲ್ಸ್ ಯಾವುದೇ ಥರ ಇದ್ರೂ ತುಂಬಾನೇ ಪಾಸಿಟಿವ್ ಆಗಿ ಲಿಸ್ಟ್ ಆಗ್ತಾ ಇತ್ತು. ಯಾಕಂದರೆ ಇನ್ವೆಸ್ಟರ್ಸ್ ಎಲ್ಲ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಇದ್ರು ಈ IPOಸ್ ಅಲ್ಲೆಲ್ಲ. ಯಾಕಂದರೆ ಈಸಿಯಾಗಿ ಒಳ್ಳೆ ಲಿಸ್ಟಿಂಗ್ ಗೇನ್ಸ್ ಕೊಡೋದು ಅಂತ ತುಂಬ ಇನ್ವೆಸ್ಟರ್ಸ್ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ರು. ಆದರೆ ಮಾರ್ಕೆಟ್ ಯಾವಾಗ ಫಾಲ್ ಆಗ್ತಾ ಬಂತೋ ಅವಾಗ ಈ ಕಂಪನೀಸ್ ಎಲ್ಲ ತುಂಬಾನೇ ಕರೆಕ್ಟ್ ಆಗ್ತಾ ಬಂದು. ಯಾಕಂದರೆ ಬಿಸ್ನೆಸ್ ಆಗಲಿ ಫಿನಾನ್ಷಿಯಲ್ಸ್ ಆಗಲಿ ಯಾವುದೇ ಥರ ಪ್ರಾಪರ್ ಆಗಿರಲಿಲ್ಲ. ಅದ್ರ ಜೊತೆಗೆ ಮಾರ್ಕೆಟಲ್ಲಿ ಯಾವಾಗ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಯಿತೋ ಅವಾಗ ಈ ಕಂಪನೀಸ್ ಎಲ್ಲ ತುಂಬಾನೇ ಕರೆಕ್ಟ್ ಆಗ್ತಾ ಬಂದ್ವು. ಮತ್ತೆ ಇವಾಗ ನೋಡ್ಕೊಂಡ್ರೆ IPOಸ್ಗೆ ಯಾವ್ಯಾವ ಕಂಪನಿ ಬರ್ತಾ ಇದಾವೋ ಆ ಕಂಪನೀಸ್ ಅಲ್ಲಿ ಸ್ವಲ್ಪ ಬಜ್ ಇದೆ ಅಷ್ಟೇ. ಅದ್ರ ಜೊತೆಗೆ ಲಿಸ್ಟ್ ಆಗೋ ದಿನ ನೋಡ್ಕೊಂಡ್ರೆ ಸ್ವಲ್ಪ ಪಾಸಿಟಿವ್ ಆಗಿ ಲಿಸ್ಟ್ ಆಗ್ಬೋದೇನೋ. ಆದ್ರೆ 1 or 2 ಡೇಸ್ ಆದ್ಮೇಲೆ ಆ ಕಂಪನೀಸ್ ಎಲ್ಲ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಪ್ರೆಷರ್ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ. ಫ್ರೆಂಡ್ಸ್, ಇವಾಗ ರೀಸೆಂಟ್ ಟೈಮಲ್ಲಿ ಯಾವ್ಯಾವ ಕಂಪನೀಸ್ IPOಗೆ ಬಂದಿದ್ದಾವೋ ಅದು ಮೇನ್ ಬೋರ್ಡ್ IPOಸ್ ಆಗಲಿ ಅಥವಾ SME IPOಸ್ ಆಗಲಿ ಒಂದ್ಸಲ ಈ ಇಮೇಜ್ನ ನೋಡಿ ಲಿಸ್ಟ್ ಆದ್ಮೇಲೆ ಇಶ್ಯೂ ಪ್ರೈಸಸ್ಗಿನ್ನ ಎಷ್ಟೆಷ್ಟು % ಕಮ್ಮಿ ಇದಾವೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಇಮೇಜ್ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ 4th ಕಾಲಮ್ ನೋಡಿ. ಇಲ್ಲಿ ಇವಾಗ IPO ಪ್ರೈಸ್ ಇದೆ. ಈ IPO ಪ್ರೈಸ್ ಅಂದ್ರೆ ಯಾವ್ದಾದ್ರು ಒಂದು ಕಂಪನಿ ಅವರು ಪ್ರೈಸ್ ಕೋಟ್ ಮಾಡ್ತಾರಲ್ಲ ಬರ್ಬೇಕಾದ್ರೆ ಆ ಪ್ರೈಸ್ ಇದು. ಮತ್ತೆ ಲಿಸ್ಟಿಂಗ್ ಗೇನ್ಸ್ ಅದೆಷ್ಟೇ ಬಂದಿರಲಿ ಅದ್ ಬಿಟ್ಟಾಕಿ ಇವಾಗ ಅವ್ರು ಕೋಟ್ ಮಾಡಿರೋ ಪ್ರೈಸ್ಗಿನ್ನ ಯಾವ್ಯಾವ ಕಂಪನೀಸ್ ಇನ್ನ ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ ಇಲ್ಲಿ ನೋಡಿದ್ರೆ ಪ್ರತಿಯೊಂದು ಕಂಪನಿನೂ 20 ಇಂದ 30%, 40% ಗಿನ್ನ ಜಾಸ್ತಿನೇ ಫಾಲ್ ಆಗಿದ್ದಾವೆ. ಎಕ್ಸಾಂಪಲ್, ಇವಾಗ ಒಂದು 2-3 ಡೇಸ್ ಬ್ಯಾಕ್ ನೋಡ್ಕೊಂಡ್ರೆ ಲಕ್ಷ್ಮಿ ಇಂಡಿಯಾ ಫಿನಾನ್ಸ್ ಅನ್ನೋ ಒಂದು ಕಂಪನಿ ಬಂತಲ್ಲ, ಇವಾಗ ಆ ಕಂಪನಿ ನೋಡ್ಕೊಂಡ್ರೆ IPO ಪ್ರೈಸ್ಗಿನ್ನ 21% ಡೌನ್ ಆಗಿದೆ. ಆಗ್ಲೇ ಬ್ರಿಗೇಡ್ ಹೋಟೆಲ್ಸ್ ನೋಡ್ಕೊಂಡ್ರೆ 12% ಫಾಲ್ ಆಗಿದೆ. ಅದೇ ತರ ನೋಡ್ತಾ ಹೋದ್ರೆ ಇನ್ನ ತುಂಬಾನೇ ಕಂಪನೀಸ್ ಇದಾವೆ. ಇಲ್ಲಿ ನೋಡಿ ಟ್ರಾವೆಲ್ ಫುಡ್ ನೋಡಿ 5% ಫಾಲ್ ಆಗಿದೆ. ಈ ತರ ನೋಡ್ತಾ ಹೋದ್ರೆ ತುಂಬಾನೇ ಕಂಪನೀಸ್ ಎಲ್ಲ ಫಾಲ್ ಆಗ್ತಾನೆ ಇದಾವೆ. ಯಾಕಂದ್ರೆ
ಇನ್ವೆಸ್ಟರ್ಸ್ಗೆಲ್ಲ ಒಂದು ಟೆನ್ಷನ್ ಇದೆ, ಇವಾಗ ಮತ್ತೆ ಏನಾದರೂ ಮಾರ್ಕೆಟ್ ಫಾಲ್ ಆದರೆ ಇವೆಲ್ಲ ಕಂಪ್ಲೀಟ್ ಆಗಿ ಫಾಲ್ ಆಗೋಗ್ತವೆ ಅಂತಾನೆ ಲಿಸ್ಟ್ ಆಗಿದ್ದ ನೆಕ್ಸ್ಟ್ ದಿನನೇ ಪ್ರತಿಯೊಬ್ಬರು ಪ್ರಾಫಿಟ್ ಬುಕಿಂಗ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ನೀವು ಯಾರಾದರೂ ಈ IPOs ಅಲ್ಲೆಲ್ಲ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಇವಾಗ ಬಿಸ್ನೆಸ್ ಬಗ್ಗೆ, ಫಿನಾನ್ಷಿಯಲ್ಸ್ ಬಗ್ಗೆ ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಇದು ಲಾಂಗ್ ಟರ್ಮ್ ಅಲ್ಲಿ ಈ ಕಂಪನೀಸ್ ಎಲ್ಲ ಇನ್ನ ಬೆಟರ್ ಆಗಿ ಗ್ರೋ ಆಗ್ತಾವ ಇಲ್ವಾ ಅಂತ ಒಂದ್ಸಲ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿದ್ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ನೋಡಿ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ನಾಳೆ ನೋಡ್ಕೊಂಡ್ರೆ JSW ಸಿಮೆಂಟ್ IPO ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಓಪನ್ ಆಗ್ತಾ ಇದೆ. ಇವಾಗ ಈ ಕಂಪನಿ ನೋಡ್ಕೊಂಡ್ರೆ JSW ಗ್ರೂಪ್ಗೆ ಸೇರಿರೋ ಕಂಪನಿ. ಇವರು ಸಿಮೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ಇವರು ಈ ಗ್ರೀನ್ ಸಿಮೆಂಟ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ಇವಾಗ ಈ ಗ್ರೀನ್ ಸಿಮೆಂಟ್ ಅಲ್ಲೇನೆ 84% ಮಾರ್ಕೆಟ್ ಶೇರ್ನ ಕೂಡ ಇವರು ಹೋಲ್ಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇವಾಗ ಈ ಸಿಮೆಂಟ್ ಕಂಪನೀಸ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ಇವ್ರಿಗೆ ಎಷ್ಟು ಕೆಪಾಸಿಟಿ ಇದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಈ JSW ಸಿಮೆಂಟ್ ಅವ್ರಿಗೆ 20 ಮಿಲಿಯನ್ ಟನ್ ಪರ್ ಆನಮ್ ಕೆಪಾಸಿಟಿ ಇದೆ. ಜೊತೆಗೆ ಇವ್ರಿಗೆ ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಕೂಡ ಇದೆ. ಇವಾಗ ಸೌತ್ ರೀಜನ್ ಅಲ್ಲಿ ನೋಡ್ಕೊಂಡ್ರೆ 11 ಮಿಲಿಯನ್ ಟನ್ ಪರ್ ಆನಮ್ ಕೆಪಾಸಿಟಿ ಇದೆ. ಮತ್ತೆ ವೆಸ್ಟ್ ರೀಜನ್ ಅಲ್ಲಿ 4.5 ಮಿಲಿಯನ್ ಟನ್ ಪರ್ ಆನಮ್ ಕೆಪಾಸಿಟಿ ಇದೆ. ಮತ್ತೆ ಈಸ್ಟ್ ಅಲ್ಲಿ ನೋಡ್ಕೊಂಡ್ರೆ 5.1 ಮಿಲಿಯನ್ ಟನ್ ಪರ್ ಆನಮ್ ಕೆಪಾಸಿಟಿ ಇದೆ. ಮತ್ತೆ ಯಾವ್ಯಾವ ಸ್ಟೇಟ್ಸ್ ಅಲ್ಲಿ ಇವರು ಪ್ರೆಸೆನ್ಸ್ ಇದ್ದಾರೆ ಅಂತ ನೋಡ್ಕೊಂಡ್ರೆ ಕರ್ನಾಟಕ, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಆಂಧ್ರ ಪ್ರದೇಶ್, ಒಡಿಶಾ ಈ ಸ್ಟೇಟ್ಸ್ ಅಲ್ಲೆಲ್ಲ ಇವರು ಆಪರೇಷನ್ಸ್ ನ ನಡೆಸ್ತಾ ಇದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಫಿನಾನ್ಷಿಯಲ್ಸ್ ನೋಡ್ಕೊಂಡ್ರೆ ಲಾಸ್ಟ್ 3 ಇಯರ್ಸ್ ಅಲ್ಲಿ 28% CAGR ಅಲ್ಲಿ ಗ್ರೋ ಆಗಿದ್ದಾರೆ. ಅದಾದ್ಮೇಲೆ ಮಾರ್ಜಿನ್ಸ್ ನೋಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಡ್ರಾಪ್ ಆಗ್ತಾನೆ ಬರ್ತಾ ಇದೆ. ಪ್ರತಿ ವರ್ಷನೂ ಪ್ರಾಫಿಟ್ಸ್ ಸಮೇತ ಪ್ರತಿ ವರ್ಷ ಡ್ರಾಪ್ ಆಗ್ತಾನೆ ಬರ್ತಾ ಇದೆ. ಆದ್ರೆ ಲಾಸ್ಟ್ ಇಯರ್ ನೋಡ್ಕೊಂಡ್ರೆ ಲಾಸಸ್ನೇ ಪೋಸ್ಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಇವಾಗ IPO ಡೀಟೇಲ್ಸ್ ನೋಡ್ಕೊಂಡ್ರೆ ಈ IPOದಲ್ಲಿ 3600 ಕೋಟಿ ರೈಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ 2000 ಕೋಟಿ ನೋಡ್ಕೊಂಡ್ರೆ OFSI ಇದೆ, ಇದು ಕಂಪ್ಲೀಟ್ಲಿ ಪ್ರಮೋಟರ್ಸ್ಗೆ ಹೋಗುತ್ತೆ. ಮತ್ತೆ ಇನ್ನು ಮಿಕ್ಕಿರೋ 1600 ಕೋಟಿ ಏನಿದೆ ಅದು ಫ್ರೆಶ್ ಇಶ್ಯೂ, ಇದು ಕಂಪನಿಗೆ ಹೋಗುತ್ತೆ. ಇದರಲ್ಲಿ ಇವರು ಸ್ವಲ್ಪ ಕೆಪಾಸಿಟಿನ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಸ್ವಲ್ಪ ಡೆಟ್ನ ಕ್ಲಿಯರ್ ಮಾಡ್ಕೊಂತೀವಿ ಅಂತ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಸಿಮೆಂಟ್ ಕಂಪನೀಸ್ ಅಲ್ಲಿ ಪಿಯರ್ ಕಂಪ್ಯಾರಿಸನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಯಾವ್ಯಾವ ಕಂಪನೀಸ್ ಹತ್ರ ಎಷ್ಟೆಷ್ಟು ಮೆಟ್ರಿಕ್ ಟನ್ ಪರ್ ಆನಮ್ ಕೆಪಾಸಿಟಿ ಇದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಈ ಸಿಮೆಂಟ್ ಇಂಡಸ್ಟ್ರೀಸ್ ಅಲ್ಲಿ ಹೈಯೆಸ್ಟ್ ಕೆಪಾಸಿಟಿ ಇರೋ ಕಂಪನಿ ಬಂದು ಅಲ್ಟ್ರಾಟೆಕ್ ಸಿಮೆಂಟ್. ಇವ್ರ ಹತ್ರ ನೋಡ್ಕೊಂಡ್ರೆ 137 ಮಿಲಿಯನ್ ಟನ್ ಪರ್ ಆನಮ್ ಕೆಪಾಸಿಟಿ ಇದೆ. ಅದಾದ್ಮೇಲೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದು ಅದಾನಿ ಸಿಮೆಂಟ್ಸ್ ಇದೆ. ಇದ್ರ ಅಂಡರ್ ಅಲ್ಲಿ ನೋಡ್ಕೊಂಡ್ರೆ ಅಂಬುಜಾ ಸಿಮೆಂಟ್ಸ್ ಇದೆ, ಮತ್ತೆ ACC ಸಿಮೆಂಟ್ಸ್ ಇದೆ ಅಲ್ಲ. ಇವಾಗ ಇಂಡಿವಿಜುವಲ್ ಆಗಿ ನೋಡ್ಕೊಂಡ್ರೆ ಅಂಬುಜಾ ಸಿಮೆಂಟ್ಸ್ ಹತ್ರ 76 ಮಿಲಿಯನ್ ಟನ್ ಪರ್ ಆನಮ್ ಕೆಪಾಸಿಟಿ ಇದೆ. ಮತ್ತೆ ACC ಸಿಮೆಂಟ್ಸ್ ಹತ್ರ ನೋಡ್ಕೊಂಡ್ರೆ 36 ಮಿಲಿಯನ್ ಟನ್ ಪರ್ ಆನಮ್ ಕೆಪಾಸಿಟಿ ಇದೆ. ಟೋಟಲ್ ಆಗಿ ಅದಾನಿ ಸಿಮೆಂಟ್ಸ್ ಹತ್ರನೇ 112 ಮಿಲಿಯನ್ ಟನ್ ಪರ್ ಆನಮ್ ಕೆಪಾಸಿಟಿ ಇದ್ದಂಗೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಇವಾಗ ಶ್ರೀ ಸಿಮೆಂಟ್ಸ್ ಹತ್ರ ನೋಡ್ಕೊಂಡ್ರೆ 56 ಮಿಲಿಯನ್ ಟನ್ ಪರ್ ಆನಮ್ ಕೆಪಾಸಿಟಿ ಇದೆ. ಅದಾದ್ಮೇಲೆ ಡಾಲ್ಮಿಯಾ ಭಾರತ್ ಇದೆ. ಅದಾದ್ಮೇಲೆ ಬರೋದೆ JSW ಸಿಮೆಂಟ್ಸ್ ಅವರು. ಇವ್ರ ಹತ್ರ ಆದ್ರೆ 19 ಮಿಲಿಯನ್ ಟನ್ ಪರ್ ಆನಮ್ ಕೆಪಾಸಿಟಿ ಇದೆ. ಇವಾಗ ಇವರಾದ್ರೆ 5th ಪ್ಲೇಸ್ ಅಲ್ಲಿ ಇದ್ದಂಗಾಗಿದೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲೆಲ್ಲ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ, ಯಾವ ತರ ಕೆಪಾಸಿಟಿನ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ಯೂಚರ್ ಗ್ರೋತ್ ಅನ್ನೋದು. ನೋಡೋಣ ಯಾವ ತರ ಗ್ರೋ ಆಗ್ತಾರೆ ಕಮಿಂಗ್ ಟೈಮ್ ಅಲ್ಲಿ ಅಂತ. ನೆಕ್ಸ್ಟ್ ಟ್ರಾನ್ಸ್ರೇಲ್ ಲೈಟಿಂಗ್ ಲಿಮಿಟೆಡ್. ಈ ಕಂಪನಿ ಬಗ್ಗೆ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಇವತ್ತು ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ ಅಬೌಟ್ 12% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿ ಬಗ್ಗೆ IPO ಟೈಮಲ್ಲಿ ಸಪ್ರೇಟ್ ವಿಡಿಯೋನೇ ಮಾಡಿದ್ದೆ, ಯಾಕಂದ್ರೆ ಬಿಸ್ನೆಸ್ ನೋಡ್ಕೊಂಡ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಅದರಿಂದ ನೀವು ಯಾರಾದರೂ ಈ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಅದ್ರ ಜೊತೆಗೆ ಎಂಡ್ ಕಾರ್ಡಲ್ಲೂ ಸಮೇತ ಕೊಟ್ಟಿರ್ತೀನಿ. ಮತ್ತೆ ಇವತ್ತು ಯಾಕೆ ಈ ಥರ ಅಬೌಟ್ 12% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೋಡ್ಕೊಂಡ್ರೆ ನಿನ್ನೆ ಇವರು Q1 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 81% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ನೋಡ್ಕೊಂಡ್ರೆ 105% ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆಗೆ ಆರ್ಡರ್ ಬುಕ್ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಿದೆ. ಎಸ್ಪೆಷಲಿ ಈ ಪವರ್ ಟ್ರಾನ್ಸ್ಮಿಷನ್ ಮತ್ತೆ ರೈಲ್ವೆ ಸೆಗ್ಮೆಂಟ್ ಅಲ್ಲಿ ಆರ್ಡರ್ ಬುಕ್ ತುಂಬಾನೇ ಚೆನ್ನಾಗಿ ಗ್ರೋ ಆಗಿರೋ ಕಾರಣದಿಂದಾನೇ ಈ ತರ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇರೋದು. ಮತ್ತೆ ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಕಂಪನೀಸ್ ಎಲ್ಲ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಅಷ್ಟು ಕಂಪನೀಸ್ದು ಕವರ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ವಾಟ್ಸಪ್ ಚಾನಲಲ್ಲಿ ಪ್ರತಿಯೊಂದು ಕಂಪನಿ ರಿಸಲ್ಟ್ಸನ್ನು ಪೋಸ್ಟ್ ಮಾಡಿರ್ತೀನಿ, ಅಲ್ಲೊಂದ್ಸಲ ಚೆಕ್ ಮಾಡಿ. ಅಥವಾ ಅಟ್ಲೀಸ್ಟ್ ಒಂದು 5 ಕಂಪನೀಸ್ದಾದ್ರೂ ರಿಸಲ್ಟ್ಸ್ನ ವಿಡಿಯೋದಲ್ಲೇ ಕವರ್ ಮಾಡಬೇಕು ಅನ್ನಂಗಿದ್ರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ನಾಳೆಯಿಂದ ಕವರ್ ಮಾಡ್ತೀನಿ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.